ಇರೋದು ಪ್ಯೂರ್ ಬಂಡು ಟಗರು ಮರಿಗಳು ನೋಡ್ಬೋದು. ಇದು ಒಂದು 6-7 ಮಂತ್ಸ್ ಇದೆ, ಇದು ಒಂದು 10 ಮಂತ್ಸ್ ಇದೆ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಇವಿರೋದು ಬೆಂಗಳೂರಲ್ಲಿ, ಬೆಂಗಳೂರು ರಾಜಧಾನಿಲಿ ಇರೋದು. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ಎಲ್ಲ ಹೇಳಿ. ಸರ್ ನನ್ನ ಹೆಸರು ಅನಸ್ ಅಂತ, ಬೆಂಗಳೂರು ಬಸವನಗುಡಿನಲ್ಲಿ ಇರೋದು ನಾನು. ಸರ್ ನಿಮ್ಮದು ಮೂಲ ಬಂದು ಬೆಂಗಳೂರು. ಸೊ ಬೆಂಗಳೂರಲ್ಲಿ ನೀವು ಬಂಡೂರು ಟಗರುಗಳು ಸಾಕ್ತಾ ಇದ್ದೀರಾ? ಬೆಂಗಳೂರು ಬಂದು. ಸರ್ ಈಗ ನೀವು ಇಲ್ಲಿ ಬೆಂಗಳೂರು ಸಾಕ್ತಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ ನೀವು? ಸರ್ ನಾನು ಜಾಬ್ ಮಾಡ್ತಾ ಇದ್ದೀನಿ, ಅಂದ್ರೆ ನನ್ಗೆ ಇದು ಶೋಕಿಗೆ ಸಾಕ್ತಾ ಇರೋದು. ಅಂದ್ರೆ ಈಗ ಸಾಕ್ಬಿಟ್ಟು ಅದಾದ್ಮೇಲೆ ಸೇಲ್ ಮಾಡ್ತೀರಾ? 1.5 year 2 years ಸಾಕ್ತೀನಿ. ಅಂದ್ರೆ ಹಲ್ ಬಿದ್ದಾದ್ಮೇಲೆ ಅಂದ್ರೆ ಬಿತ್ತನೆಗೆ ಕೊಡ್ತೀನಿ, ಬ್ರೀಡರ್ಸ್ಗೆ ಕೊಟ್ಬಿಡ್ತೀರಾ? ಸರ್ ಈಗ ನೀವು ಅಲ್ಲಾದ್ಮೇಲೆ ಕೊಟ್ಬಿಡ್ತೀವಿ ಅಂದ್ರೆ ಏನ್ ವಯಸ್ಸಿದ್ದಾಗ ತರ್ತೀರಾ? ಅಂದ್ರೆ 1-4-5 months ಇಂದ ತಗೊಂಡ್ ಬರ್ತೀನಿ. ಅಂದ್ರೆ ಹಾಲ್ ಬಿಟ್ಟಿರುವಂತದ್ದು. ಈಗ ಒಂದು 3.5 month ಹಾಲ್ ಬಿಡುತ್ತೆ, ಸೊ ಅದಾದ್ಮೇಲೆ ತರ್ತೀನಿ. ಆಮೇಲೆ ಒಂದು 1 year 1.5 year ಆದ್ಮೇಲೆ ಹಾಲಾದ್ಮೇಲೆ ಕೊಡ್ತೀನಿ. ಸೊ ನೆಕ್ಸ್ಟ್ ಇದನ್ನೇನು ಕಟಿಂಗ್ ಕೊಡಲ್ವಾ? ಇಲ್ಲ ಸರ್, ಕಟಿಂಗ್ಗೆ ಕೊಡಲ್ಲ ನಾನು, ಅಂದ್ರೆ ಬ್ರೀಡಿಂಗ್ಗೆ ಕೊಡೋದು. ಬ್ರೀಡಿಂಗ್ಗೆ. ಸೊ ಅದು ತಳಿ ಉಳಿಸ್ದಂಗ ಆಗುತ್ತೆ, ಯಾಕೆಂದ್ರೆ ಈ ತರದೆಲ್ಲ ಬೆಂಗಳೂರಲ್ಲಿ ಕಟಿಂಗ್ ಮಾಡ್ಬಿಡ್ತಾರೆ. ಕರೆಕ್ಟ್. ಬಕ್ರೀದ್ಗೆ ಜಾಸ್ತಿ ಜನ ಲೈಕ್ ಮಾಡ್ತಾರೆ, ಅಂದ್ರೆ ಮುಸ್ಲಿಮ್ಸ್ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ. ಬಟ್ ಬಕ್ರೀದ್ಗೆ ಪರ್ಪಸ್ಗೆ ಇದು ಯಾರು ಜನ ಜಾಸ್ತಿ ತಗೊಳ್ಳಲ್ಲ ಸರ್. ಅಂದ್ರೆ ಇದು ಕಾಸ್ಟ್ಲಿ, ಇದು ಅದಕ್ಕೋಸ್ಕರ. ಈಗ ಇದು ಏನ್ ಬೆಲೆ ಆಗಿದೆ ಸರ್? ಇದು ಬಂದು 60,000ಗೆ ತಗೊಂಡಿದ್ದೀನಿ. 60,000. ಸೊ ಅಂದ್ರೆ ಏನ್ ವಯಸ್ಸಿದ್ದಾಗ ತಂದ್ರಿ? ಇದು 6 months ಇತ್ತು. 6 months. ಸೊ ಈಗ 3-4 months ಆದ್ರೆ ಇನ್ನು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. 60,000 ತಂದಿರಾ ಅಂದ್ರೆ ಅದು ತುಂಬಾ ದೊಡ್ಡ ಅಮೌಂಟ್. ಸೊ ನಿಮ್ ಶೋಕಿಗೋಸ್ಕರ ತಂದಿದ್ದೀರಾ? ಕರೆಕ್ಟ್ ಸರ್. ಸರ್ ಈಗ 60,000 ಕೊಟ್ಟಿದ್ದೀರಲ್ಲ, ಸೊ ಈಗ ಅದ್ರದ್ದು ಬ್ಲಡ್ ಲೈನು ಅಪ್ಪ ಅಮ್ಮ ಎಲ್ಲ ಚೆಕ್ ಮಾಡಿ ತಂದಿದ್ದೀರಾ? ಎಲ್ಲ ನೋಡಿ ಸರ್, ಅಪ್ಪ ಅಮ್ಮ ನೋಡಿ ಎಲ್ಲ ಚೆಕ್ ಮಾಡಿ ಬ್ಲಡ್ ಲೈನ್ ತಗೊಂಡ್ರೆ ರೈತರ ಹತ್ರ ತರ್ತೀರಾ? ರೈತರಿಂದ. ಸೊ ಈಗ ಅಲ್ಲಿ ಅವ್ರ ಹತ್ರ ಮನೆಗೆ ಹೋದಾಗ ಅವ್ರ ಅಪ್ಪ ಅಮ್ಮ ಎಲ್ಲ ನೋಡಿ ತಗೊಂಡ್ ಬರ್ತಾರೆ. ಸೊ ಅದು ಫ್ಯೂಚರ್ ಇದೇ ತರ ಬೆಳೆಯುತ್ತೆ ಅಂತ ಒಂದು ಗ್ಯಾರಂಟಿ. ಸರ್ ಈಗ ನಿಮ್ಮ ಹತ್ರ ಎಷ್ಟಿದಾವೆ? ಸರ್ ನನ್ನ ಹತ್ರ 2 ಇರೋದು. ಈಗ 2 ಇದೆ. ಸೊ ಇದೊಂದು ಮತ್ತೆ ಇದೊಂದು. ಸೊ ಇದು ಯಾವ ಊರಿಂದ ತಂದಿದ್ದು? ಇದು ಮದ್ದೂರಿಂದ ಸರ್. ಮದ್ದೂರಿಂದ ಮಧುವಣ್ಣ ಅಂತ ಇದಾರೆ, ಮದ್ದೂರ್ ಅವ್ರ ಹತ್ರ. ಸೊ ಇದು ನೀವು ತಂದಿದ್ರಲ್ಲ, ಈಗ ಏನ್ ವಯಸ್ಸಾಗೈತಿ? ಇವಾಗ 10 months ಇದೆ ಸರ್. ಇದು 10 months. 10 months. ಸೊ ಈಗ ಒಂದು 4 months ಆಗಿದೆ ತಂದು. ಇನ್ನ ಅಲ್ಲಿ ಬಿದ್ದಿಲ್ವಾ? ಇನ್ನ ಇಲ್ಲ ಸರ್, ಇನ್ನ ಅಲ್ಲಿಲ್ಲ. ಸರಿ, ಇದು ನೀವು ಬೆಂಗಳೂರಲ್ಲಿ ಸಾಕಿದಿರೋದು. ಸೊ ಇಲ್ಲೆಲ್ಲ ಅಗ್ರಿಕಲ್ಚರ್ ಎಲ್ಲ ಏನು ಇಲ್ಲ ಸಿಟಿ ಒಳಗಡೆ. ಸೊ ನೀವಕ್ಕೆಲ್ಲ ಮೇವೆಲ್ಲ ಏನ್ ಮಾಡ್ತೀರಾ? ಸರ್ ಮೇವು ಎಲ್ಲ ಇದಕ್ಕೆ ಇಲ್ಲಿ ಒಂದು ಶಿವಾಜಿನಗರ ಹತ್ರ ಐತೆ, ಅಲ್ಲಿ ಎಲ್ಲ ಸ್ಟೋರ್ ನಲ್ಲಿ ಎಲ್ಲ ಪೆಟ್ ಫೀಡ್ಸ್ ಎಲ್ಲ ಸಿಗತ್ತೆ. ಅಲ್ಲಿಂದ ತಗೊಂಡ್ ಬಂದು ನಾನು ಸ್ಟಾಕ್ ಇಟ್ಕೊಂಡ್ಬಿಡೋದು. ಫೀಡ್ಸ್ ಎಲ್ಲ. ಬಟ್ ಈಗ ಇದಕ್ಕೆ ಹುಲ್ಲು ಕೊಡ್ಬೇಕು, ಒಣಮೇವು ಅದೆಲ್ಲ ಸಿಗತ್ತೆ ಸರ್. ಎಲ್ಲ ಸಿಗತ್ತೆ. ನಾನು 1 monthಗೆ ಎಲ್ಲ ಸ್ಟಾಕ್ ಇಲ್ಲ ಅಂದ್ರೆ 1 month ಆಗೋಷ್ಟು ತಂದು ಸ್ಟಾಕ್ ಮಾಡ್ತೀನಿ. ಸೊ ಇವಕ್ಕೆಲ್ಲ ಡ್ರೈ ಫುಡ್ ಅಥವಾ ಡ್ರೈ ಫುಡ್ ಬರೀ ಇದು ಕಡಲೆ ಒಟ್ಟು ಬರುತ್ತೆ ಅಲ್ವಾ? ಕಡಲೆ ಒಟ್ಟು ಅದನ್ನ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ. ಅದು ಈ ಉಳ್ಳಿ ಜೋಳ ಏನಾದ್ರು ಕೊಡ್ತೀರಾ? ಅದೆಲ್ಲ ಕೊಡ್ತೀನಿ. ಅದೆಲ್ಲ. ಸರ್ ನೀವು ಇದಕ್ಕೆಲ್ಲ ಬ್ರೀಡಿಂಗ್ ಕೊಡ್ತೀನಿ ಅಂದ್ರೆ ಕಿವಿ ಎಲ್ಲ ಏನು ಕುಯ್ಸಲ್ವಾ ನೀವು? ಇಲ್ಲ, ನಾನು ಕಿವಿ ಕಟ್ ಮಾಡಿರೋದು ತಗೊಳ್ಳಲ್ಲ. ಯಾಕೆಂದ್ರೆ ಜಾಸ್ತಿ ಜನ ಮುಸ್ಲಿಮ್ಸ್ ಇದಾರಲ್ವಾ, ಅವರು ಬಂದ್ ಕಿವಿ ಕಟ್ ಆಗಿದ್ರೆ ಬ್ರೀಡಿಂಗ್ ಮಾಡಿದ್ರೇನು ಅವ್ರು ತಗೊಳ್ಳಲ್ಲ. ಬ್ರೀಡಿಂಗ್ ಮಾಡಿದ್ರು ಕೂಡ ತಗೊಳ್ಳಲ್ಲ. ಹಂಗೆ ಅವರು ಭಿನ್ನ ಆಗಿರ್ಬೋದು. ಆಮೇಲೆ ವಯಸ್ಸಾದ್ಮೇಲೆ ಬ್ರೀಡಿಂಗ್ ಟೈಮ್ ಆದ್ಮೇಲೆ ಅವ್ರು ಕಟ್ಟಿಂಗ್ ಮಾಡ್ಬಿಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅದು ಭಿನ್ನ ಆಗಿರ್ಬಾರ್ದು. ಈಗ ಒಂದು 4-5 years ಅದನ್ನ ಬ್ರೀಡಿಂಗ್ ಮಾಡಿ ನೆಕ್ಸ್ಟ್ ಕಟಿಂಗ್ ಮಾಡ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಭಿನ್ನ ಆಗಿಲ್ದೇ ಇರುವಂತದ್ದೇ ತಗೊಳ್ಳೋದು. ಸರ್ ಹಾಗೆ ಬಾಡಿ ಲೆಂತ್ ಎಲ್ಲ ತೋರಿಸಿ. ಇಲ್ಲ ಹಂಗೆ ತಿರುಗಿಸಿ ಅದನ್ನ. ಸೊ ತುಂಬಾ ಎಲ್ಲ ಒಳ್ಳೆ ಬ್ಲಡ್ ಲೈನ್ ಇರುವಂತದ್ದೇ ನೋಡ್ ತಂದಿದ್ದೀರಾ. ವೈಟ್ ಫೇಸ್. ಇದು ಐ ಥಿಂಕ್ ಇದು ಉಚ್ಚುಕುರಿಗೆ ಬರ್ಬೋದು ಅನ್ಸ್ತಲ್ಲ. ಯಾಕಂದ್ರೆ ಕಾಲೆಲ್ಲ ತುಂಬಾ ದಪ್ಪ ಬರುತ್ತೆ ಅಂದ್ರೆ ಅದು ಉಚ್ಚುಕುರಿಗೆ ಬರುತ್ತೆ. ಸೊ ಈಗ ನೀವು ಸೇಲ್ ಮಾಡ್ತೀನಿ ಅಂದ್ರೆ ಏನ್ ರೈಟ್ ಹೇಳ್ತೀರಾ ವ್ಯಾಪಾರ? ಸರ್ ಇದಕ್ಕೆ 1,30,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 1,30,000. ಸೊ ತಾಳೆಲ್ಲ ತುಂಬಾ ಚೆನ್ನಾಗಿದೆ. ವೈಟ್ ಫೇಸ್ ಇದೆ. ಬ್ರೀಡಿಂಗ್ ಕ್ವಾಲಿಟೀಸ್ ಏನೇನ್ ಬೇಕು ಎಲ್ಲ ಇದೆ. ಸರ್ ಈ ಮರಿ ಏನ್ ವಯಸ್ಸಾಗೈತೆ? ಸರ್ ಇದಕ್ಕೆ 4 months ಸರ್. ಇದು 4 months. ಅಂದ್ರೆ ಈಗ 4 months ಇದೆ. ಸೊ ಇದು ಎಲ್ಲಿಂದ ತಂದಿದ್ದು? ಇದು ಬಂಡೂರಿಂದ. ದುಗ್ನಳ್ಳಿನ? ಜಾತ್ರೆ ನಡೆದಿದಲ್ವಾ, ಅದು ದುಗ್ನಳ್ಳಿ. ಅದು ದುಗ್ನಳ್ಳಿ. ಅಲ್ಲಿಂದ ತಂದಿರೋದು. ಅಲ್ಲಿಂದ.
ಸೊ ಏನ್ ಬೆಲೆ ಐತಿ ಇದಕ್ಕೆ? ಸರ್ ಇದಕ್ಕೆ 40,000ಗೆ ತಗೊಂಡಿದ್ದು. 40,000. ಹಾ ಸೊ ಇದು ಕೂಡ ರೈತರ ಹತ್ರನೇ? ಹಾ ರೈತರ. ಸೊ ಅದ್ರ ಅಪ್ಪ ಅಮ್ಮ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ತಗೊಂಡಿದ್ದೀನಿ ಸರ್. ಸೊ ಇದಕ್ಕೆ 4 months ಆಗಿದೆ ಅಂದ್ರೆ ಇನ್ನ ಒಂದು 1 year ಮಡಿಕೊಳ್ತೀರಾ? 1 year ಸರ್. ಇವಾಗೇನು ಕೇಳ್ತಾ ಇದ್ದಾರೆ ಸರ್ ಇದಕ್ಕೆ, ಇವಾಗೇನು ಕೇಳ್ತಾ ಇದ್ದಾರೆ. ನಾನು ಇನ್ನ ಸ್ವಲ್ಪ ಆದ್ಮೇಲೆ ಅಂದ್ರೆ ತುಂಬಾ ಒಳ್ಳೆ ಬ್ಲಡ್ ಲೈನ್ ಇದೆ ಇದು, ನೋಡಿದ್ರೆ ಗೊತ್ತಾಗುತ್ತೆ. ಆ ದೊಡ್ಡ ಟಗರ್ ಆಮೇಲೆ ಇದು ಈ ಫೇಸ್ ಇದೆ ಅಲ್ವಾ ಸರ್, ಈ ಮುಖಗೆ ಈ ಫೇಸ್ಗೆ ತುಂಬಾ ರೋಮನ್ ನೋಸ್ ತರ ಬರುತ್ತೆ. ಸೊ ಇದಕ್ಕೆ ಏನೇನ್ ಮೇವು ಕೊಡ್ತಾ ಇದ್ದೀರಾ? ಇದು 4 months ಸೇಮ್ ಸರ್. ಇದಕ್ಕೆ ಹಾಲು ಕೊಡ್ತಾ ಇದ್ದೀನಿ, 2 times ಹಾಲು ಕೊಡ್ತಾ ಇದ್ದೀನಿ. ಮಿಕ್ಕಿದ ಎಲ್ಲ ಮೇವು ಎಲ್ಲ ಸೇಮ್ ಮೇವು, ಬಟ್ ಹಾಲು ಕೊಡ್ತೀರಾ? ಹಾಲು ಕೊಡ್ತಾ ಇದ್ದೀನಿ. ಇದು ದೊಡ್ಡ ಟಗರ್ಗಿಂತನೂ ಇದು ಇನ್ನೂ ಒಳ್ಳೆ ಬ್ರೀಡ್ ಆಗುತ್ತೆ. ಇದಕ್ಕೆ ಈಗ ವ್ಯಾಪಾರ ಏನಾದ್ರು ಹೇಳ್ತಿದ್ದೀರಾ? ಇದಕ್ಕೆ ಒಂದು 60,000 ಎಕ್ಸ್ಪೆಕ್ಟ್ ಮಾಡ್ತಾ ಹೇಳ್ತಿದ್ದೀರಾ? ಬಟ್ 1.5 year ಇಟ್ಕೊಳ್ತೀರಾ, ಅದಾದ್ಮೇಲೆ ಬಂದ್ರೆ ಕೊಡ್ತೀನಿ. ಇವಾಗ್ಲೂ ಅಷ್ಟು ಹೇಳ್ತಾ ಇದ್ದೀನಿ, ಬಂದ್ರೆ ಯಾರಾದ್ರೂ ಲೈಕ್ ಬಂದ್ರೆ ಇಷ್ಟಪಟ್ಟು ಬಂದ್ರೆ ಕೊಡ್ತೀನಿ. ಸೊ ಈಗ ನೀವು ಸಿಟಿಲಿ ಇದ್ದೀರಾ, ಸೊ ಬೇರೆ ಏನಾದ್ರು ಮಾಡ್ಬೋದು ಬಿಸ್ನೆಸ್ ನ ಇದ್ರ ಬದಲು. ಸೊ ಇದನ್ನೇ ಸಾಕ್ತಿದಿರಲ್ಲ ಅಂದ್ರೆ ಲೈಕ್ ನನ್ ಇದು ಸೈಡ್ ಬಿಸ್ನೆಸ್ ಸರ್. ಇದು ಅಂದ್ರೆ ಪ್ಯಾಷನ್ ಜೊತೆಗೆ ಸೈಡ್ ಬಿಸ್ನೆಸ್. ನಾನು ಮೇನ್ ಜಾಬ್ ಮಾಡ್ತಾ ಇದ್ದೀನಿ, ಇದು ಶೌಕಿಗೆ ಸೈಡ್ ಬಿಸ್ನೆಸ್ ತರ. ಈಗ ಶೋಕಿನೂ ಆಗುತ್ತೆ, 1 year 1.5 year ಆದ್ಮೇಲೆ ಅದು ಸೇಲ್ ಮಾಡೋದು ಬಿಸ್ನೆಸ್ ತರನೂ ಆಗುತ್ತೆ. ಸರ್ ಈಗ ಇದು ನಿಮ್ ಮುಸ್ಲಿಮ್ಸೇ ಹೇಳ್ತಾರೆ ತುಂಬಾ ಜನ, ಇದು ತುಂಬಾ ಕಾಸ್ಟ್ಲಿ ಏನಿದೆ ಅದರಲ್ಲಿ 60,000 ಅಂತ. ಸರ್ ಏನ್ ಹೇಳ್ತೀರಾ? ಏನಂದ್ರೆ ಬಕ್ರೀದ್ ಟೈಮ್ ನಲ್ಲಿ ಇದು ಈ ಬ್ರೀಡ್ ಜಾಸ್ತಿ ಬರಲ್ಲ, ವರ್ಕ್ ಆಗಲ್ಲ. ಬೇರೆ ಹೆವಿ ಸೈಜ್ ಬರುತ್ತೆ ಅಲ್ವಾ ಸರ್ ಬನ್ನೂರ್ನಲ್ಲಿ, ಅದು ಕ್ರಾಸ್ ಬ್ರೀಡ್. ಅದು ಜಾಸ್ತಿ ಜನ ಬಕ್ರೀದ್ ಟೈಮ್ ನಲ್ಲಿ ತಗೊಳ್ತಾರೆ. ಅಲ್ಲ ಈಗ ಇದನ್ನು ಕೂಡ 30,000 ಎಂತಕ್ಕೆ ಅದೆಲ್ಲ ಅಷ್ಟು ರೇಟ್ ಆಗಲ್ಲ. ಎಷ್ಟೊಂದು ಜನಗೆ ಬ್ರೀಡ್ ಬಗ್ಗೆನೇ ಗೊತ್ತಿಲ್ಲ. ಸೊ ಈಗ ಅದು ಬ್ರೀಡ್ ಗೊತ್ತಿರೋರಾದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಲ್ವಾ, ಅವರು ರೇಟ್ ಕೊಟ್ಟು ತಗೊಂತಾರೆ ಇದು. ಸೊ ಈಗ ನಿಮ್ಗೆ ಈ ಬ್ರೀಡ್ ಬಗ್ಗೆ ಗೊತ್ತಿರೋದ್ರಿಂದ ಇದು ಮರಿಗೆನೆ 40,000 ಕೊಟ್ಟಿದ್ದೀರಾ? 4 months ಮರಿ 40,000. ಕರೆಕ್ಟ್. ಈ ಬಂಡೂರು ಕುರಿಗಳ ಬಗ್ಗೆ ಏನ್ ಹೇಳ್ತೀರಾ? ಯಾಕೆಂದ್ರೆ ನೀವು ಸಾಕ್ತಿದ್ದೀರಾ, ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ನೀವು? 5 years ಇಂದ ಸಾಕ್ತಿದ್ದೀನಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮ್ಗೂ ಕೂಡ. ಸರ್ ಇದು ಈ ಬ್ರೀಡ್ ಅಂದ್ರೆ ತುಂಬಾ ಫ್ರೆಂಡ್ಲಿ ಸರ್. ಇದು ತುಂಬಾ ಫ್ರೆಂಡ್ಲಿ. ಮನೆಯಲ್ಲಿ ನಾನು ಎಲ್ಲಿ ಹೋಗ್ದಿರೇನೋ ಮನೆ ಮಕ್ಕಳು ಎಲ್ಲ ನೋಡ್ಕೊಂತಾರೆ, ಮಕ್ಕಳೆಲ್ಲ ನೋಡ್ಕೊಳ್ತಾರೆ, ಎಲ್ಲ ನೋಡ್ಕೊಂತಾರೆ. ಸೊ ಈಗ ನೋಡ್ಬೋದು ನಿಮ್ ಪಕ್ಕದಲ್ಲಿ ಹೆಂಗ್ ನಿಂತಿದೆ ಅಂತ, ಅದು ಒಂಥರ ಮಗು ತರ ಇರುತ್ತೆ. ಸರ್ ನೀವು ಮೇಲ್ ಅಷ್ಟೇನಾ ಅಥವಾ ಫಿಮೇಲ್ ಏನಾದ್ರು ಸಾಕಿದ್ದೀರಾ? ಇಲ್ಲ, ಬರೀ ಮೇಲ್ ಅಷ್ಟೇ. ಮೇಲ್. ಇನ್ನ ಒಂದು ಫ್ಯೂ ಮಂತ್ಸ್ ಆದ್ಮೇಲೆ ಫಾರ್ಮ್ ಸ್ಟಾರ್ಟ್ ಮಾಡಕ್ಕೆ ಜಾಗ ನೋಡ್ತಾ ಇದ್ದೀನಿ. ಸೊ ಆಮೇಲೆ ಫಾರ್ಮ್ ಮಾಡ್ತೀನಿ ಎಲ್ಲ ಅಲ್ಲಿ ಫಿಮೇಲ್ ಸ್ಮೆಲ್ ಎಲ್ಲ, ಫಿಮೇಲ್ ಮೇಲ್ ಎಲ್ಲ. ಸೊ ಇದರಲ್ಲಿ ವರ್ತ್ ಇದೆಯಾ, ಅಂದ್ರೆ ಲಾಭ ಆಗುತ್ತೆ? ಹ್ಞೂ ಸರ್, ಬರ್ತಿದೆ, ತುಂಬಾ ಬರ್ತಿದೆ. ಯಾಕಂದ್ರೆ ಈಗೆಲ್ಲ ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ ನಮ್ಗೆ, ಇದರಲ್ಲಿ ಲಾಸ್ ಆಗ್ತಾರೆ, ಲಾಭ ಆಗಲ್ಲ. ಸ್ಟಾರ್ಟಿಂಗ್ ನಲ್ಲಿ ಲಾಸ್ ಆಗ್ತಾರೆ ಸರ್, ಆಮೇಲೆ ಪ್ರಾಫಿಟ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಒಳ್ಳೇದು. ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಯಾಕಂದ್ರೆ ಇದು ಸ್ವಲ್ಪ ಸಾಫ್ಟ್, ಇದು ಅಷ್ಟು ರಫ್ಯೂಸ್ ಎಲ್ಲ ಆಗಲ್ಲ. ತುಂಬಾ ಕೇರಿಂಗ್ ಇಂದ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಸರ್ ಇದು ಪರ್ಫೆಕ್ಟ್ ಆಗಿ ಏನಾಗಲ್ಲ, ಒಳ್ಳೆ ಲಾಭ ಆಗುತ್ತೆ. ಕರೆಕ್ಟ್. ಸರ್ ಗ್ರೋತ್ ಬಗ್ಗೆ ಹೆಂಗಿದೆ, ಅಂದ್ರೆ ಬೆಳವಣಿಗೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ? ಸರ್ ಗ್ರೋತ್ ನಾವು ಯಂಗ್ ಫೀಟ್ ಕೊಡ್ತೇವೆ ಆದ್ಮೇಲೆ ಬರುತ್ತೆ ಸರ್. ಸೊ ಚೆನ್ನಾಗಿ ಕೇರ್ ಮಾಡಬೇಕು. ಅಂದ್ರೆ ತುಂಬಾ ಜಾಸ್ತಿ ಈ ಬ್ರೀಡ್ ಗೆ ಏನು ಕ್ಲೀನ್ ಆಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ನೀಟ್. ಗಲೀಜ್ ಆಗಿದ್ರೆ ಅದು ಇದೆಲ್ಲ ಕಾಲ್ ಮೇಲೆ ಇದೆಲ್ಲ ಕಮ್ಮಿ ಆಗ್ಬಿಡತ್ತೆ. ಅದು ಅಂದ್ರೆ ಅದು ಬ್ರೀಡ್ ಇದ್ರೂ ಕೂಡ ಅದು ಕೂದಲು, ಸೊ ಅವಾಗ ಅದು ಕ್ರಾಸ್ ಬ್ರೀಡ್ ತರ ಕಾಣುತ್ತೆ. ಸೆಲ್ಗೆಲ್ಲ ಅದು ತುಂಬಾ ಹಿಂಸೆ ಆಗುತ್ತೆ. ಸೊ ತುಂಬಾ ಹೆಂಗ್ ಚೆನ್ನಾಗಿ ನೋಡ್ಕೊಳ್ತೀವಿ ಆ ತರ ಅದು ಲಾಭ ಕೊಡುತ್ತೆ. ಕರೆಕ್ಟ್. ಸರ್ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಬೆಂಗಳೂರು ಸಿಟಿಲಿ ಈ ತರ ಬಂಡೂರು ಟಗರುಗಳು ಸಾಕಿದಿರ. ನಾವು ಮಂಡ್ಯದವರಾಗಿ ನಮ್ಮ ಹತ್ರ ಪ್ರೈಡ್ ಇದು, ನಮ್ಮ ಮಂಡ್ಯ ಡಿಸ್ಟಿಕ್ ಬ್ರೀಡ್ ಇದು. ಇದೇ ತರ ಮಾಡಿ, ಬಟ್ ಇದನ್ನ ಕುಯ್ಯಕ್ಕೆಲ್ಲ ಕೊಡ್ಬೇಡಿ. ಇಲ್ಲ ಸರ್, ಯಾಕಂದ್ರೆ ಇದು ತುಂಬಾ ಕ್ವಾಲಿಟಿ ಇರುವಂತವು. ಸೊ ಇವೆಲ್ಲ ಕಟಿಂಗ್ ಕೊಟ್ಬಿಟ್ರೆ ಇದು ಬ್ರೀಡೇ ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ಬ್ರೀಡಿಂಗ್ ಕೊಟ್ಟರೆ 4-5 years ಬ್ರೀಡಿಂಗ್ ಮಾಡ್ಲಿ, ಆಮೇಲೆ ಬೇಕಿರೋ ಅವ್ರು ಕಟ್ ಮಾಡ್ಕೊಂಡ್ರೆ ಏನಾಗಲ್ಲ. ಅಷ್ಟ್ರಲ್ಲಿ ಒಂದಷ್ಟು ಮರಿಗಳಾರು ಹುಟ್ಟಿರ್ತದೆ. ಕರೆಕ್ಟ್. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.